ನೋಡಿ, ಇಂದಿನಿಂದ ಕಮರ್ಷಿಯಲ್ ಗ್ಯಾಸ್ ದರದಲ್ಲೂ ಕೂಡ ಏರಿಕೆ ಆಗ್ತಾ ಇದೆ. ಇವತ್ತಿನಿಂದಲೇ ಪರಿಷ್ಕೃತ ದರ ಕೂಡ ಜಾರಿಯಾಗುತ್ತೆ. ಮತ್ತಷ್ಟು ಹೊರೆ ಆಗಲಿದೆ. 19 ಕೆಜಿ ಸಿಲಿಂಡರ್ ದರದಲ್ಲಿ 195 ರೂಪಾಯಿ ಹೆಚ್ಚಳ ಆಗುತ್ತೆ. ಹೊಸ ಫಿನಾನ್ಷಿಯಲ್ ಇಯರ್ ಆರಂಭ ಆಗ್ತಿದೆ. ಇವತ್ತಿನಿಂದಲೇ ಪರಿಷ್ಕೃತ ದರ ಕೂಡ ಜಾರಿಯಾಗುತ್ತೆ. ಮತ್ತಷ್ಟು ಹೊರೆ ಇದು. 19 ಕೆಜಿ ಸಿಲಿಂಡರ್ ದರದಲ್ಲಿ 195 ರೂಪಾಯಿ ಜಾಸ್ತಿ ಆಗುತ್ತೆ. 1958 ರೂಪಾಯಿ ಇದ್ದ ಸಿಲಿಂಡರ್ ಈಗ 2153 ರೂಪಾಯಿ ಆಗುತ್ತೆ. ಒಂದ್ ಕಡೆ ಬಿಸ್ನೆಸ್ ಆಗ್ತಿಲ್ಲ, ದರ ಹೆಚ್ಚಿಸಿದ್ರೆ ಕಷ್ಟ ಆಗತ್ತೆ ಅಂತ ಹೋಟೆಲ್ ಮಾಲೀಕರುಗಳು ಕಂಗಾಲಾಗಿ ಹೋಗಿದ್ದಾರೆ. ಜಾರಿ ಆಗತ್ತೆ. ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ಸುಷ್ಮಿತಾ ಹೋಟೆಲ್ ಮಾಲೀಕರನ್ನ ಮಾತಾಡ್ಸಿದ್ದಾರೆ. ಏನ್ ಹೇಳಿದ್ದಾರೆ ಅವರು, ಬನ್ನಿ ನೋಡೋಣ. ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ಇವತ್ತಿನಿಂದ ಕಮರ್ಷಿಯಲ್ ಗ್ಯಾಸ್ಗಳು ಮತ್ತಷ್ಟು ದುಬಾರಿ ಆಗ್ತಾ ಇದೆ. ಬರೋಬ್ಬರಿ ಬೆಂಗಳೂರಲ್ಲಿ 195 ರೂಪಾಯಿ, ಜೊತೆಗೆ ಟ್ಯಾಕ್ಸ್ ಎಲ್ಲ ಸೇರಿಸಿ 206 ರೂಪಾಯಿಗೆ ಈ ಒಂದು ಕಮರ್ಷಿಯಲ್ ಗ್ಯಾಸ್ ಅಂದ್ರೆ 19 ಕೆಜಿಯ ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಆಗಿರುವಂತದ್ದು. ಇದರಿಂದಾಗಿ ಹೋಟೆಲ್ ನಡೆಸೋದು ಬಹಳಷ್ಟು ಕಷ್ಟ ಅಂತ ಹೇಳಿ ಇವಾಗ ಹೋಟೆಲ್ ಮಾಲೀಕರು ಹೇಳ್ತಾ ಇದ್ದಾರೆ. ನನ್ನ ಜೊತೆ ಗಾಂಧಿನಗರದಲ್ಲಿರುವಂತಹ ರಸಪಕ್ಕ ಹೋಟೆಲ್ನ ಮಾಲೀಕರಾಗಿರುವಂತಹ ರೂಪ ಅವರಿದ್ದಾರೆ. ಅವ್ರನ್ನ ನಾನು ಮಾತಾಡ್ಸ್ತಾ ಹೋಗ್ತೀನಿ. ಮೇಡಮ್, ಒಂದ್ ಕಡೆ ಗ್ಯಾಸ್ ಸಿಗ್ತಾ ಇಲ್ಲ, ಮತ್ತೊಂದ್ ಕಡೆ ದರ ಏರಿಕೆ, ಎಷ್ಟು ಹೊರೆ ಆಗ್ತಾ ಇದೆ? ಈಗ ನಮಗೆ ಸುಮಾರು ಮಾರ್ಚ್ 1ಕ್ಕೆ 1844 ರೂಪಾಯಿ ಇತ್ತು ಕಮರ್ಷಿಯಲ್ ಸಿಲಿಂಡರ್. ಇನ್ನು ಮಾರ್ಚ್ 7ಕ್ಕೆ 1969 ರೂಪಾಯಿ ಆಗುತ್ತೆ. ಈಗ ಇವತ್ತಿಂದ 2161 ರೂಪಾಯಿ ಮಾಡಿದ್ದಾರೆ. ಅರೌಂಡ್ 467 ರೂಪಾಯಿ ಈ ಮಂತ್ ಅಲ್ಲಿ ಜಾಸ್ತಿ ಆಗಿರೋದು ಒಂದು ಸಿಲಿಂಡರ್ಗೆ. ಕಳೆದ 6 ತಿಂಗಳಲ್ಲಿ ಆಲ್ಮೋಸ್ಟ್ 4 ಬಾರಿ ಏರಿಕೆ ಆಗಿದೆ ಅಲ್ವಾ? ಹೇಗೆ? ಹೌದು, 4 ಬಾರಿ ಏರಿಕೆ ಆಗಿದೆ. ಜೊತೆಗೆ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ. ಈಗ ನಮ್ಗೇನೆ ಇವಾಗ ಗವರ್ಮೆಂಟ್ ಕಮರ್ಷಿಯಲ್ ಮೊನ್ನೆ ಸೋಮವಾರದಿಂದ ಆಲ್ಟರ್ನೇಟ್ ಡೇಸ್ ಅಲ್ಲಿ ಬರ್ತಾ ಇದೆ. ಒಂದಿನ ಒಂದು ಬರುತ್ತೆ, ಒಂದಿನ 2 ದಿನ ಬಿಟ್ಟು ಇನ್ನೊಂದು ಬರುತ್ತೆ. ಆತ ಆಗ್ತಾ ಇದೆ. ಕರೆಕ್ಟ್ ಆಗಿ ಪೂರೈಕೆ ಆಗ್ತಾ ಇಲ್ಲ. ಅಂದ್ರೆ ಈ ಹಿಂದೆ ಸ್ವಲ್ಪ ನಿಮ್ಗೆ ಕನ್ಸೆಷನ್ಸ್ ಗಳು, ಡಿಸ್ಕೌಂಟ್ಸ್ ಗಳು ಕೊಡ್ತಾ ಇದ್ರು. ಇವಾಗ ಏನಾದ್ರು ಕೊಡ್ತಾ ಇದಾರೆ, ಇಲ್ಲ ಅದನ್ನು ಸೇರಿಸಿ ಚಾರ್ಜ್ ಮಾಡ್ತಾ ಇದ್ದಾರಾ? ಅದು ಹೊರೆ ಆಗ್ತಾ ಇದೆಯಾ, ಹೇಗೆ? ಇಲ್ಲ, ಯಾವಾಗಿಂದ ಕ್ರೈಸಿಸ್ ಸ್ಟಾರ್ಟ್ ಆಯ್ತು ಇವಾಗ 34 ದಿನ ಆಗ್ತಾ ಬಂದಿದೆ. ಅವತ್ತಿಂದನೂ ಯಾವುದೇ ರೀತಿಯ ಡಿಸ್ಕೌಂಟ್ ಗಳಿಲ್ಲ ನಮ್ಗೆ. ಸಾಮಾನ್ಯವಾಗಿ ಗ್ಯಾಸ್ ದರ ಅಂದ್ರೆ ಗ್ಯಾಸ್ ಎಲ್ಲದಕ್ಕೂ ಬೇಕೇ ಬೇಕು. ಸೊ ಹೀಗಾಗಿ ಗ್ಯಾಸ್ ದರ ಏರಿಕೆ ಆಯ್ತು ಅಂತ ಹೇಳಿದ್ರೆ ತಿಂಡಿ ದರವೂ ಕೂಡ ಏರಿಕೆ ಮಾಡುವಂತಹ ಪ್ರಸಂಗ ನಿಮಗೆ ಬರುತ್ತೆ. ನೀವೇನಾದ್ರೂ ತಿಂಡಿ ದರ ಏರಿಕೆ ಮಾಡುವಂತಹ ಯೋಚನೆ ಇದ್ದೀರಾ, ಹೇಗೆ? ಈಗ ಕ್ರೈಸಿಸ್ ಅಲ್ಲಿ ನಮಗೆ ಗ್ಯಾಸ್ ಸಿಲಿಂಡರ್ ಸಿಗದೇ ಇದ್ರು ಸಹ ನಾ ಯಾವತ್ತೂ ರೇಟ್ ನ ಜಾಸ್ತಿ ಮಾಡಬೇಕು ಅನ್ನೋ ಒಂದು ವಿಚಾರದಲ್ಲಿ ಇರಲಿಲ್ಲ. ಈಗ ಮತ್ತೆ ನೀವು ರೇಟ್ ಜಾಸ್ತಿ ಮಾಡ್ತಾ ಇದ್ರೆ ನಮ್ಮ ಹೋಟೆಲ್ನವರಿಗೆ ಯಾವುದೇ ರೀತಿಯ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ರೇಟ್ ಜಾಸ್ತಿ ಮಾಡಲೇಬೇಕಾಗತ್ತೆ. ಇನ್ಮೇಲೆ ಮ್ಯಾಮ್, ಏನ್ ಹೇಳ್ತೀರಾ ಸರ್ಕಾರಕ್ಕೆ? ಪದೇ ಈ ರೀತಿಯಲ್ಲಿ ಅಂದ್ರೆ ಆಲ್ ಓವರ್ ಭಾರತದಲ್ಲಿ ಈ ದರ ಏರಿಕೆ ಆಗ್ತಾ ಇದೆ, ಏನ್ ಹೇಳ್ತೀರಾ ಕೇಂದ್ರ ಸರ್ಕಾರಕ್ಕೆ? ನೀವು ಇವಾಗ ನಮಗೆ ಪ್ರೈಸಸ್ ನಾವು ಜಾಸ್ತಿ ಮಾಡಲ್ಲ, ಜನಗಳ ಒಂದು ಜೀವನ ಮಟ್ಟವನ್ನು ನಾವು ಸುಧಾರಿಸ್ತೀವಿ ಅಂತ ಹೇಳ್ಕೊಂಡು ಈ ತರ ಪದೇ ನಮ್ಗೆ ರೇಟ್ಗಳನ್ನ ಜಾಸ್ತಿ ಮಾಡ್ತಾ ಬಂದ್ರೆ ಇದು ನಮ್ಮ ಗ್ರಾಹಕರ ಮೇಲೇನೂ ಹೊರೆ ಆಗತ್ತೆ. ಮತ್ತು ಮಧ್ಯಮ ಏನು ಒಂದು ಜನ ಇವತ್ತು ಜೀವನ ಮಾಡ್ತಿದ್ದಾರೆ ಅವರ ಮೇಲೆ ಇನ್ನೂ ಸಹ ಇದು ಹೊರೆ ಆಗತ್ತೆ. ಹಾಗಾಗಿ ದಯವಿಟ್ಟು ನಾನು ಸರ್ಕಾರದಲ್ಲಿ ಮನವಿ ಮಾಡ್ತಿದ್ದೀನಿ, ಎಲ್ಲ ಈ ಬೆಲೆ ಹೆಚ್ಚಳಗಳನ್ನ ನೀವು ಆದಷ್ಟು ಇದನ್ನು ಹತೋಟಿಗೆ ತರಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಈ ಯುದ್ಧಗಳು ಹಿಂಗೆ ನಡೀತಾ ಇದ್ರೆ ಇನ್ನೂ ಜಾಸ್ತಿ ಆಗುವಂತ ಸಂಭವಗಳು ಇರುತ್ತೆ. ಆದಷ್ಟು ನೀವು ಅದನ್ನ ಕಂಟ್ರೋಲಿಗೆ ತಂದು ಈ ಜನರ ಮೇಲೆ ಅದನ್ನ ಹೊರೆಯಾಗದಿರಂಗೆ ನೋಡ್ಕೋಬೇಕಂತ ನಾನು ಸರ್ಕಾರದಲ್ಲಿ ಮನವಿ ಮಾಡ್ತೀನಿ. ಇಷ್ಟನ್ನ ಹೋಟೆಲ್ ಮಾಲಕಿ ಆಗಿರುವಂತಹ ರೂಪ ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಈ ರೀತಿಯಲ್ಲಿ ಸತತವಾಗಿ ಬೆಲೆ ಏರಿಸ್ತಾ ಹೋದ್ರೆ ನಮ್ಮ ಹೊರೆ ಏನಿದೆ ಅದನ್ನ ನಾವು ಗ್ರಾಹಕರ ಮೇಲೂ ಕೂಡ ಹಾಕ್ಬೇಕಾಗತ್ತೆ. ಒಂದ್ ಕಡೆ ಗ್ರಾಹಕರಿಗೂ ಕೂಡ ಇದು ಹೊರೆ ಆಗುತ್ತೆ, ಜೊತೆಗೆ ಹೋಟೆಲ್ ನಡೆಸುವಂತಹ ನಮಗೂ ಕೂಡ ಇದು ಹೊರೆ ಆಗತ್ತೆ ಅಂತ ಹೇಳಿ ಕಾದ್ ನೋಡ್ಬೇಕಾಗಿದೆ. ಸರ್ಕಾರ ಮುಂದಿನ ದಿನಗಳಲ್ಲಿ ಈ ರೀತಿಯ ದರ ಏರಿಕೆಗೆ ಯಾವ ರೀತಿಯಲ್ಲಿ ಬ್ರೇಕ್ ಹಾಕತ್ತೆ ಅಂತ ಹೇಳಿ. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.